ಹಿಂಸಾಚಾರ ಪೀಡಿತ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿದೆ. ಕಳೆದ 21 ತಿಂಗಳಿನಿಂದ ಅಂದರೆ 2 ವರ್ಷಗಳಿಂದ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಶುರುವಾಗಿದೆ. ಅಂದರೆ ಮೈತೈ ಸಮುದಾಯ ಮತ್ತು ಕುಕಿ ಸಮುದಾಯದ ನಡುವೆ ಸಂಘರ್ಷ ಅಂದರೆ ಜನಾಂಗೀಯ ಸಂಘರ್ಷ ಉಂಟಾಗಿ ಸುಮಾರು 200ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಬೆತ್ತಲೆ ಮೆರವಣಿಗೆ ಆಯಿತು, ಅಮಾನವೀಯ ಕೃತ್ಯಗಳಾಯಿತು, ಎಷ್ಟು ಜನ ಭದ್ರತಾ ಪಡೆಗಳು ಕೂಡ ಹತರಾದರು. ಹಾಗಾಗಿ CM ಬೀರೇನ್ ಸಿಂಗ್ ಇದ್ರಲ್ವ, ಅವರು ಈ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಂಪ್ಲೀಟಾಗಿ ವಿಫಲರಾಗಿದ್ದಾರೆ. ಅವಿಶ್ವಾಸ ನಿರ್ಣಯದಲ್ಲಿ ಸೋಲಿನ ಭೀತಿಯಿಂದಾಗಿ ರಾಜೀನಾಮೆ ಕೊಟ್ಬಿಟ್ರು ಅವರು. ಮತ್ತು ಅಲ್ಲಿ ಸ್ಥಳೀಯ ಪಕ್ಷಗಳಿದ್ವಲ್ವಾ, NPP, NPF ಮತ್ತು JDU ಅವೆಲ್ಲವೂ ಕೂಡ ಬೆಂಬಲವನ್ನು ವಾಪಸ್ ತೆಗೆದುಕೊಳ್ಳುವಂಥ ಎಚ್ಚರಿಕೆಯನ್ನು ಕೊಟ್ಟು ಆಲ್ರೆಡಿ NPP ವಾಪಸ್ ತೆಗೆದುಕೊಂಡಿತ್ತು. ರಾಜೀನಾಮೆ ನೀಡಿದ 4ನೇ ದಿನಕ್ಕೆ ರಾಷ್ಟ್ರಪತಿ ಆಡಳಿತ ಇಲ್ಲಿ ಜಾರಿಯಾಗಿದೆ. ಇದೇ ಹಿಂಸಾಚಾರಕ್ಕೆ ಬೀರೇನ್ ಸಿಂಗ್ಗೆ ಕುಮ್ಮಕ್ಕು ನೀಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಆಡಿಯೋ ಟೇಪ್ ಕೂಡ ರಿಲೀಸ್ ಆಗಿತ್ತು. ಕುಕಿ ಮತ್ತು ಮೈತೈ ಜನಾಂಗೀಯ ಹಿಂಸಾಚಾರಕ್ಕೆ ಇವರು ಕುಮ್ಮಕ್ಕು ಕೊಡ್ತಿದ್ದಾರೆ ಅಂಥೇಳಿ ಪ್ರತಿಪಕ್ಷಗಳು ಜನರ ತೀವ್ರ ಒತ್ತಡದಿಂದ ರಾಜೀನಾಮೆಯನ್ನು ಕೊಟ್ಬಿಟ್ರು ಬೀರೇನ್ ಸಿಂಗ್. ಹೊಸ ವರ್ಷದ ದಿನ ಮಣಿಪುರದ ಜನತೆ ಕ್ಷಮೆಯನ್ನು ಕೇಳಿದರು ಬೀರೇನ್ ಸಿಂಗು. 2023 ಮೇ 3ಕ್ಕೆ ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದಿತು. ಫೆಬ್ರವರಿ 3ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಂಸಾಚಾರ ಕೇಸ್ ವಿಚಾರಣೆ ಆಯಿತು. ಆಡಿಯೋ ಕ್ಲಿಪ್ ಸಂಬಂಧ 6 ವಾರಗಳಲ್ಲಿ FSL ವರದಿಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಈಗ ಹಾಗಾದರೆ ಹೇಗಿರುತ್ತೆ ರಾಷ್ಟ್ರಪತಿ ಆಡಳಿತ? ನೋಡಿ, ರಾಷ್ಟ್ರಪತಿ ಆಡಳಿತ ಹೇಗಿರುತ್ತೆ? ಅವರೇ ಬಂದ ಅಧಿಕಾರ ನಡೆಸ್ತಾರೆ? ಇಲ್ಲ, ರಾಜ್ಯಪಾಲರು ಎಲ್ಲ ಕಾರ್ಯಕಾರಿ ಅಧಿಕಾರಿಗಳನ್ನು ವಹಿಸಿಕೊಳ್ತಾರೆ. ಅಧಿಕಾರ ಎಲ್ಲದನ್ನು ರಾಜ್ಯಪಾಲರು ನೋಡ್ಕೊಳ್ತಾರೆ. ಕಾರ್ಯಕಾರಿ ಆಡಳಿತವನ್ನು ಅಂದರೆ ಒಂದು ಫೈಲ್ ಮೂವ್ ಆಗೋದನ್ನು ಹಿಡಿದು ಸಿಗ್ನೇಚರ್ ಆಗೋದ್ರ ಎಲ್ಲವನ್ನು ಕೂಡ ಅವರೇ ನೋಡ್ಕೊಳ್ತಾರೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ತೆಗೆದುಹಾಕಲಾಗುತ್ತೆ. ಅಂದರೆ ವಿಸರ್ಜನೆ, ಅಮಾನತ್ ಅಂತ ಹೇಳ್ತಾರಲ್ಲ, ಅಮಾನತ್ನಲ್ಲಿ ಇಡೋದು, ಸಸ್ಪೆಂಡ್ ಮಾಡಿಬಿಡೋದು. ರಾಜ್ಯ ಆಡಳಿತವನ್ನು ಕೇಂದ್ರದ ನಿಯಂತ್ರಣದಲ್ಲಿರುವಂಥ ಅಧಿಕಾರಿಗಳು ನಡೆಸ್ತಾರೆ. ಅಂದರೆ ಅಲ್ಲಿರುವಂಥ ಅಧಿಕಾರಿಗಳು ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಡ್ತಾರೆ ಮಣಿಪುರದ ಆಡಳಿತವನ್ನು. ರಾಜ್ಯ ವಿಧಾನಸಭೆಯನ್ನು ವಿಸರ್ಜನೆ ಮಾಡಲಾಗುತ್ತೆ ಅಥವಾ ಅಮಾನತ್ ಅಂದರೆ ಸಸ್ಪೆನ್ಷನ್ನಲ್ಲಿ ಇಡ್ತಾರೆ. 6 ತಿಂಗಳಷ್ಟೇ ಅವಕಾಶ, ಆಮೇಲೆ ಚುನಾವಣೆ ಆಗಬೇಕು. ಸಂಸತ್ ಶಾಸಕಾಂಗ ಅಧಿಕಾರವನ್ನು ವಹಿಸಿಕೊಳ್ಳುತ್ತೆ ಮತ್ತು ರಾಜ್ಯಕ್ಕಾಗಿ ಕಾನೂನುಗಳನ್ನು ಅಂಗೀಕರಿಸಬಹುದು. ಸಂಸತ್ ಅಧಿವೇಶನದಲ್ಲಿದ್ದರೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಇಲ್ಲಿ ಹೊರಡಿಸಬಹುದು, ಅಧಿಕಾರ ಅವರಿಗಿರುತ್ತೆ. ನ್ಯಾಯಾಂಗದ ಬಗ್ಗೆ ಹೈಕೋರ್ಟ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದು ಕೂಡ ಮುಂದುವರಿಯುತ್ತೆ. ಮೂಲಭೂತ ಹಕ್ಕುಗಳ ಮೇಲೆ ನೇರ ಪರಿಣಾಮ ಬೀರೋದಿಲ್ಲ ಇದು. ರಾಜ್ಯಾಡಳಿತವು ಸಾಂವಿಧಾನಿಕ ರಕ್ಷಣೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು. ತೀವ್ರತರವಾದ ಪ್ರಕರಣಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟರೆ ನಾಗರಿಕ ಸ್ವಾತಂತ್ರ್ಯಗಳು ನಿರ್ಬಂಧಿಸಲ್ಪಡ್ತವೆ. ನೋಡಿ, ಅಲ್ಲಿ 2 ಅವಧಿಯಲ್ಲಿ ಇನ್ನೂ ಅಧಿವೇಶನ ಶುರುವಾಗಿಲ್ಲ. ಈಗ 6 ತಿಂಗಳ ಅವಕಾಶ ಇರುತ್ತೆ. 6 ತಿಂಗಳ ಆದಮೇಲೆ ಏನಾದರೂ ಇವರು ಸರ್ಕಾರ ರಚನೆ ಮಾಡದೇ ಇದ್ದರೆ ಮತ್ತೆ ಎಲೆಕ್ಷನ್ಗೆ ಹೋಗಬೇಕಾಗತ್ತೆ.